ದೇಶದ ಗೋಹಂಶಕ್ಕೆ ಸಂವಿಧಾನಾತ್ಮಕವಾಗಿ ರಾಷ್ಟ್ರಮಾತೆ, ರಾಷ್ಟ್ರ ಆರಾಧ್ಯ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ರಾಷ್ಟ್ರೀಯ ಪದಾಧಿಕಾರಿ ಠಾಗೂರ್ ವಿನಯ್ ಸಿಂಗ್ ನೇತೃತ್ವದಲ್ಲಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಯಚೂರಿನ ತಹಶೀಲ್ದಾರ್ ಕಚೇರಿ ಮುಖಾಂತರ ಸಲ್ಲಿಸಿದ ಮನವಿಯಲ್ಲಿ ಗೋ ಸೇವೆ ಹಾಗೂ ಸಂರಕ್ಷಣೆಗೆ ಪ್ರತ್ಯೇಕ ಕೇಂದ್ರ ಸಚಿವಾಲಯ ಸ್ಥಾಪನೆ ಮಾಡಿರುವುದರ ಜೊತೆಗೆ ದೇಶವ್ಯಾಪಿ ಏಕೀಕೃತ ಕಾನೂನು ಜಾರಿಗೆ ತರಬೇಕೆಂದು ಒತ್ತಾಯಿಸಲಾಗಿದೆ. ಭಾರತೀಯ ಸಂವಿಧಾನದ ನಿರ್ದೇಶಕ ತತ್ವಗಳಾದ ಕಾಲಂ 48 ಹಾಗೂ ನಾಗರಿಕ ಕರ್ತವ್ಯಗಳಾದ ಕಾಲಂ 51 ಪ್ರಕಾರ ಗೋಹಂಶ ರಕ್ಷಣೆ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇತ್ತೀಚಿನ ವೃಂದಾವನ ಭೇಟಿ ವೇಳೆ ರಾಷ್ಟ್ರಪತಿಗಳು ಗೋ ಪೂಜೆ ನೆರವೇರಿಸಿ ಜೀವನದಾತ ಎಂದು ಗೋವನ್ನು ಕರೆದ ಮಾತುಗಳು ಜನತೆಗೆ ಪ್ರೇರಣೆಯಾಗಿದೆ ಎಂದು ತಿಳಿಸಲಾಗಿದೆ. ದೇಶದ ಉನ್ನತ ನಾಯಕತ್ವವೇ ಗೋ ಸೇವೆಗೆ ಆದ್ಯತೆ ನೀಡುತ್ತಿರುವುದರಿಂದ ಜನರ ನಿರೀಕ್ಷೆಗಳು ಹೆಚ್ಚಾಗಿವೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಪ್ರಸ್ತುತ ಗೋಹಂಶವು ಆಹಾರಭಾವ, ಅಪಘಾತಗಳು, ಕಳ್ಳಸಾಗಣೆ ಹಾಗೂ ಹತ್ಯೆಗಳಿಂದ ಸಂಕಷ್ಟದಲ್ಲಿದ್ದು ಸ್ಥಳೀಯ ಜಾತಿಯ ಪಶುಗಳ ಸಂಖ್ಯೆ ಕುಸಿಯುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಲಾಗಿದೆ. ಕೃಷಿ ಹಾಗೂ ಗ್ರಾಮೀಣ ಜೀವನದ ಬೆನ್ನೆಲುಬಾದ ಗೋಹಂಶ ರಕ್ಷಣೆಗೆ ಸಂವಿಧಾನ 68 ಮತ್ತು 51 ವಿಧಿಗಳ ಮೂಲಕ ಆಶಿಸಿದಂತೆ ಅಖಿಲ ಭಾರತ ವೇದ ರಕ್ಷಣಾ ಗೋ ವಂಶಕ್ಕೆ ರಾಷ್ಟ್ರಮಾತೆ, ರಾಷ್ಟ್ರ ಆರಾಧ್ಯ ಸಂವಿಧಾನಿಕ ಸ್ಥಾನಮಾನ ನೀಡುವುದು ಕೇಂದ್ರ ಸರ್ಕಾರ ಗೋ ಸೇವಾ ಸಚಿವಾಲಯ ಸ್ಥಾಪನೆ ಮತ್ತು ಏಕೀಕೃತ ಕೇಂದ್ರ ಕಾನೂನು ರೂಪಿಸಲು ಸಮಸ್ತ ಭಾರತೀಯರ ವಿನಂತಿ. ಮಾನ್ಯ ಗೌರವಾನ್ವಿತರೆ, ಸಂವಿಧಾನಿಕ ಮರ್ಯಾದೆಗಳ ರಕ್ಷಕರು, ರಾಷ್ಟ್ರದ ಪ್ರಥಮ ಪ್ರಜೆಗಳಾದ ಗೌರವಾನ್ವಿತ ರಾಷ್ಟ್ರಪತಿಗಳೇ, ಇಂದು ಪ್ರತಿಯೊಬ್ಬ ಭಾರತೀಯನು ತನ್ನ ಭಾರತೀಯತೆಯನ್ನು ಕರೆದುಕೊಳ್ಳಲು ಹೆಮ್ಮೆ ಪಡುತ್ತಾನೆ. ನಿಮ್ಮ ಸಂವಿಧಾನಿಕ ಮಾರ್ಗದರ್ಶನದಲ್ಲಿ ರಾಷ್ಟ್ರದ ಸುರಕ್ಷೆ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನ ಕಾರ್ಯಗಳು ನಡೆಯುತ್ತಿವೆ. ಮಾರ್ಚ್ 26, 2026ರಲ್ಲಿ ಬ್ರಜ್ ಪ್ರದೇಶದಲ್ಲಿ ನೀವು ನಡೆಸಿದ ಗೋ ಪೂಜೆ ರಾಷ್ಟ್ರಕ್ಕೆ ಸ್ಫೂರ್ತಿಯಾಗಿದೆ. ಗೋವಂಶವನ್ನು ನೀವು ಜೀವನ ಧನ ಎಂದು ಕರೆದಿದ್ದು ಗೋಮಾತೆಯ ಶ್ರದ್ಧೆಯನ್ನು ತೋರಿಸುತ್ತದೆ. ಹಸಿವು, ಅಪಘಾತ ಮತ್ತು ಕಳ್ಳ ಸಾಗಾಣಿಕೆಯಿಂದ ಸಂಕಷ್ಟದಲ್ಲಿರುವ ಈ ಜೀವನ ಧನವನ್ನು ರಕ್ಷಿಸಲು ಸಂವಿಧಾನಿಕ ಕಾರ್ಯಗಳ ಅಗತ್ಯವಿದೆ. ನಮ್ಮ ಈ ಅಭಿಯಾನವು ಯಾವುದೇ ಸಂಸ್ಥೆಯದ್ದಲ್ಲ, ಬದಲಾಗಿ ವೇದ ಲಕ್ಷಣ ಗೋಮಾತೆಯ ಪ್ರೇರಣೆಯಿಂದ ಭಾರತೀಯರು ರಾಷ್ಟ್ರಹಿತಕ್ಕಾಗಿ ನಡೆಸುತ್ತಿರುವ ಅಭಿಯಾನ ಆಗಿದೆ. ಶ್ರೀಮಾನ್ ಗೋವಂಶದ ಪ್ರಸ್ತುತ ಗೋವಿನ ಸ್ಥಿತಿಯನ್ನು ಗಮನಿಸಿ ಈ ಕೆಳಗಿನ ವಿನಂತಿಗಳನ್ನು ಸಲ್ಲಿಸುತ್ತಿದ್ದೇವೆ. ಏಕೀಕೃತ ಕೇಂದ್ರ ಕಾನೂನು ಸಂವಿಧಾನದ 48ನೇ ವಿಧಿಯ ತಿದ್ದುಪಡಿ ತಂದು ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. 2. ಸಾಂವಿಧಾನಿಕ ಮಾನ್ಯತೆ. ದೇಶಿ ಗೋವಂಶವನ್ನು ರಾಷ್ಟ್ರಮಾತೆ ಘೋಷಿಸಲು ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾತೆ ಎಂದು ಘೋಷಿಸಲು ನಿರ್ಣಯ ಕೈಗೊಳ್ಳಬೇಕು. 3. ಕಠಿಣ ದಂಡನೆ. ಗೋ ಕಳ್ಳ ಸಾಗಾಣಿಕೆಯನ್ನು ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿ ಆಜೀವ ಕಾರಾಗೃಹ ಶಿಕ್ಷೆ ನೀಡಬೇಕು. 4. ಆರ್ಥಿಕ ಸ್ವಾವಲಂಬನೆ ಪಂಚಗವ್ಯ ಸಂಶೋಧನೆಯನ್ನು ಪ್ರೋತ್ಸಾಹಿಸಿ ಸರ್ಕಾರಿ ಖರೀದಿ ವ್ಯವಸ್ಥೆ ರೂಪಿಸಬೇಕು. ನಗರದ ಬಸ್ ನಿಲ್ದಾಣ ಹಾಗೂ ಕೇಂದ್ರ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆಯಿಂದ ಇಂದು ಕೂಡ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದ ವತಿಯಿಂದ ಕಟ್ಟುನಿಟ್ಟಿನ ತಪಾಸಣೆ ನಡೆಸಲಾಯಿತು. ಪ್ರತಿದಿನದಂತೆ ಜನಸಂಚಾರ ಹೆಚ್ಚು ಇರುವ ಈ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸುವ ಉದ್ದೇಶದಿಂದ ಇಂಚಿಂಚು ಪರಿಶೀಲನೆ ಮಾಡಲಾಗುತ್ತಿದೆ. ಶ್ವಾನದಳದ ಸಹಾಯದಿಂದ ಅನುಮಾನಾಸ್ಪದ ವಸ್ತುಗಳು, ಲಗೇಜ್ಗಳನ್ನು ತಪಾಸಣೆ ಮಾಡಿ ಸುರಕ್ಷತೆ ಖಾತ್ರಿಪಡಿಸಲಾಗಿದೆ. ಈ ವೇಳೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿದ್ದು, ಯಾವುದಾದರೂ ಅನುಮಾನಾಸ್ಪದ ವಸ್ತುಗಳು ಕಂಡುಬಂದಲ್ಲಿ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ.
ಸಂತಸವನ್ನು ನಾವೆಲ್ಲರೂ ಕೂಡ ಅನುಭವಿಸೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ನಿರಂತರವಾಗಿ ಅಧ್ಯಯನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಸಲಹೆ ನೀಡಿದ್ದಾರೆ. ನಗರದ ನೂತನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಉತ್ತಮ ಫಲಿತಾಂಶಕ್ಕೆ ನಿರಂತರ ಅಧ್ಯಯನ ಮುಖ್ಯ ಎಂದರು. ಜಿಲ್ಲೆಯಲ್ಲಿ ಫಲಿತಾಂಶ ಸುಧಾರಿಸಲು ವಿಶೇಷ ತಂಡಗಳನ್ನು ರಚಿಸಲಾಗಿದ್ದು, ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಲಾಗಿದೆ ಎಂದು ಹೇಳಿದರು. ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದರು. ರಾಜ್ಯದಲ್ಲಿ 21ನೇ ಸ್ಥಾನದಲ್ಲಿ ಇದ್ದರೂ ಇನ್ನಷ್ಟು ಉತ್ತಮ ಸಾಧನೆಗಾಗಿಯೂ ಯೋಜನೆ ರೂಪಿಸಬೇಕಿದೆ ಎಂದು ತಿಳಿಸಿದರು. ಶಿಕ್ಷಕರ ಕೊರತೆಯ ನಡುವೆಯೂ ಉತ್ತಮ ಪ್ರಗತಿ ಸಾಧಿಸಿರುವುದು ಶ್ಲಾಘನೀಯ ಎಂದರು. ಎಲ್ಲರೂ ಕೂಡ ಸಭೆಯಲ್ಲಿ ಉಪಸ್ಥಿತರು ಎಲ್ಲ ಸ್ವಾಗತ ಕೋರಿ ನನ್ನ ಪ್ರಮುಖ ಘಟ್ಟ ಪ್ರಾಸ್ತಾವಿಕ ನುಡಿಗಳನ್ನು ಐದು ತಾಲೂಕಿನ ಪಿಯುಸರವರು, ವಿಆರ್ಸಿಯವರು, ಉಪನಿರ್ದೇಶಕರು, ಅಭಿವೃದ್ಧಿ ಮತ್ತು ಆಡಳಿತ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರು. ನೆಕ್ಸ್ಟ್ ಒಂದು 5 ರಿಂದ 10 ವರ್ಷ ಇದೆ. ನಾವು ಮುಂದೆ ಒಂದು 80 ವರ್ಷ ತನಕ ಯಾವ ತರ ನೀವು ಬದುಕಿ ಬಾಳ್ತೀರಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಈಗ ನಾವು ಲೇಜಿ ಆಗ್ಬಿಟ್ರೆ, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಆರಾಮಾಗಿರ್ತೀನಿ ಅಂತ ಅಂದ್ಬಿಟ್ರೆ ನೆಕ್ಸ್ಟ್ 40 ವರ್ಷ 30 ವರ್ಷ ಆದ್ಮೇಲೆ ತಾವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಈಗ ಒಂದು 4-5 ವರ್ಷ ಮಕ್ಕಳು ರಾತ್ರಿ ಅಂತ ತಾವು ಓದಿದ್ರೆ ಮುಂದೆ ತಮ್ಮ ಎಂಟೈರ್ ಫ್ಯೂಚರ್ ಭದ್ರವಾಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕಷ್ಟಪಟ್ಟರೆ ಯಾವುದು ನಮಗೆ ಆಗಲ್ಲ ಅಂತ ಇಲ್ಲ. ತುಂಬಾ ಜನ ಈ ತರ ಅನ್ಕೋಬಾರ್ದು. ಬೆಂಗಳೂರಲ್ಲೆಲ್ಲ ತುಂಬಾ ಟಾಪ್ ಸ್ಕೂಲ್ ಇರುತ್ತೆ, ಅದೇ ರೀತಿ ಬೇರೆ ಕಡೆ ಟಾಪ್ ಸ್ಕೂಲ್ ಇರುತ್ತೆ, ಆ ಸ್ಟೂಡೆಂಟ್ಸ್ ಜೊತೆ ನಾನು ಹೀಗೆ ಕಾಂಪೀಟ್ ಮಾಡೋದು ಅಂತ ತಾವು ಯಾವುದು ಕೀಳನ್ನೇ ತಮಗೆ ಇರಬಾರ್ದು. ಯಾಕಂದ್ರೆ ನೀವು ನಿರಂತರವಾಗಿ ಪ್ರಯತ್ನ ಪಟ್ಟರೆ ಖಂಡಿತ ತಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಮತ್ತೆ ಮುಂದಿನ ದಿನದಲ್ಲಿ ಈಗ ನಮಗೆಲ್ಲ ಗೊತ್ತಿದೆ, ಒಂದು ಸ್ಟೂಡೆಂಟ್ಸ್ಗೆ ಒಂದು ದೊಡ್ಡ ಶತ್ರು ಏನು ಅಂದ್ರೆ ಮೊಬೈಲ್. ಯಾವಾಗ ನೋಡಿದ್ರು ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರೋದು. ದಯವಿಟ್ಟು ಅದು ಮಾಡಕ್ಕೆ ಹೋಗಬಾರ್ದು. ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ನ ನಾವು ಚೆನ್ನಾಗೂ ಯೂಸ್ ಮಾಡ್ಕೋಬಹುದು, ಅಥವಾ ನಮಗೆ ವಿನಾಶ ಆಗೋ ರೀತಿಯಿಂದ ನಾವು ಯೂಸ್ ಮಾಡ್ಕೋಬಹುದು. ಮೊಬೈಲು ಅದರಲ್ಲೇ ಆ ಕ್ಯಾಟಗರಿಗೆ ಸೇರುತ್ತೆ. ನೀವು ಮೊಬೈಲ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಎಜುಕೇಶನ್ಗೆ ತುಂಬಾ ಅನುಕೂಲ ಆಗಕ್ಕೂ ಅದು ಅವಕಾಶ ಇದೆ. ಈಗ ನಮಗೆ ಗೊತ್ತಿದ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಕಷ್ಟು ಆ್ಯಪ್ ಬಂದಿದೆ. ChatGPT ಇರ್ಬೋದು, ಕ್ಲಾಡ್ ಇರ್ಬೋದು. ಅದರಲ್ಲಿ ಯಾವುದೇ ರೀತಿ ನಮಗೆ ಅರ್ಥ ಆಗಿಲ್ಲ ಅಂತ ಒಂದು ಲೈನ್ ಹಾಕಿದ್ರೆ ಅದೇ ನಿಮಗೆ ಡೀಟೇಲ್ ಆಗಿ ಈಸಿಯಾಗಿ ಅರ್ಥ ಆಗೋ ರೀತಿ ನಿಮಗೆ ಹೇಳುತ್ತೆ. ಅದೇ ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ರೆ, ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಬೇರೆಯವರು ಚೆನ್ನಾಗಿ ಮೇಲ್ ಬರ್ತಾರೆ, ನೀವು ಅವ್ರನ್ನ ನೋಡ್ಕೊಂಡು ಕೆಳಗಿರ್ಬೇಕಾಗುತ್ತೆ. ನೀವು ಯಾರ ಜೊತೆ ನೀವು ಇರ್ತೀರಾ, ನಿಮ್ಮ ಕಂಪನಿ ಯಾವ ಥರ ಇರುತ್ತೆ, ಅದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಇದು ನಾನು ಪ್ರಾಕ್ಟಿಕಲಿ ನೋಡಿದ್ದೀನಿ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ಜೊತೆ ನಮ್ಗಿಂತ ಚೆನ್ನಾಗಿ ಓದ್ತವ್ರನ್ನ ನಾವು ಇದ್ರೆ ನಾವು ಅವ್ರ ಲೆವೆಲ್ ಹೋಗ್ತೀವಿ. ನಮ್ಮ ಜೊತೆ ಟೈಮ್ ಪಾಸ್ ಮಾಡ್ಕೊಳ್ಳೋರು, ಅಡ್ಡದಿಡ್ಡಿ ಓಡಾಡ
ನಡ್ಕೊಂಡಿರೋ ಜೊತೆ ಇದ್ರೆ ನಾವು ಅವ್ರ ಲೆವೆಲ್ಗೆ ಇಳಿತೀವಿ. ಸೊ ಈಗ ನೀವು ಸಾಕಷ್ಟು ನಿಮ್ಮ ರಿಸಲ್ಟ್ ಕೇವಲ ನಿಮ್ದೊಂದೇ ಯಶಸ್ಸಲ್ಲ, ನಿಮ್ಮ ತಂದೆ ತಾಯಿ ಹೀಗಾಗಿ ನಾವು ಬಿಟ್ಟು ಮ್ಯಾಗ ಹೋಗಿದ್ದೇವೆ. ನಾವು ಆ ಸ್ಥಾನವನ್ನ ಮತ್ತೆ ಮುಂದಿನ ಸಾರಿ ನಾವು ಇನ್ನು ಕೇವಲ 2% ಏನಾದರೂ ಮಾಡಿದ್ರೆ ಟಾಪ್ 10 ಬರ್ತಿತ್ತು ನಮ್ಮ ಜಿಲ್ಲೆ, ರಾಯಚೂರು ಜಿಲ್ಲೆ. ಹೀಗಾಗಿ ಎಲ್ಲ ಶಿಕ್ಷಕರು ಬದ್ಧತೆಯಿಂದ ಕೆಲಸವನ್ನು ನಿರ್ವಹಿಸಿದ್ದಾರೆ, ಪಾಲಕರು ನಿರ್ವಹಿಸಿದ್ದಾರೆ, ಮತ್ತು ವಿಶೇಷವಾಗಿ ಮಕ್ಕಳು ನಾವು ಪಾರ್ಟಿ ಪ್ಲಸ್ ಮೆಸೇಜ್ ಅಂತಕ್ಕಂಥದ್ದನ್ನು ತಂದಾಗ ಪಾರ್ಟಿ ಪ್ಲಸ್ಗೆ ಭಾಳಷ್ಟು ನಾವು ಅವಕಾಶ ಕೊಟ್ಟಿದ್ವಿ. ನಮ್ಮ ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳು ನಾವು ಪಾರ್ಟಿ ಪ್ಲಸ್ ಇಲ್ಲ 90+ ಅಂತಕ್ಕಂಥದ್ದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಜಿಲ್ಲಾ ಪಂಚಾಯತಿಗೆ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಸಹಿತ ನಾನು ಈ ಶಾಲೆಗಳ ಸಂದರ್ಶನ ನೀಡಿ ನಮ್ಮ ಜಿಲ್ಲೆಯ ಫಲಿತಾಂಶ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಅವಿರತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ಇದು ಹೃದಯ ಸ್ಪರ್ಶಿ ಸಮಾರಂಭ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಿಇಒ ಸರ್ ಒಂದು ಆಶಯದಂತೆ ಈ ಸಮಾರಂಭವನ್ನು ನಾವು ಏನು ಆಯೋಜನೆ ಮಾಡಿದ್ದೇವೆ. ನನಗೆ 619 ಅಂಕಗಳು ಬಂದಿದ್ದಾವೆ. ನಾನು ಜಾಸ್ತಿ ಓದಿಲ್ಲ, ಪ್ರತಿದಿನ 2 ತಾಸು ಓದ್ತಾ ಇದ್ದೆ. ಅದನ್ನೇ ಚೆನ್ನಾಗಿ ಓದ್ತಾ ಇದ್ದೆ. ಡೈಲಿ ಏನು ಟೀಚರ್ಸ್ ಓದಿಸ್ತಾ ಇದ್ರು ಅದನ್ನ ಮನೆಗೆ ಬಂದು ಕವರ್ ಮಾಡ್ತಾ ಇದ್ದೆ. ಟೀಚರ್ಸ್ ಸಪೋರ್ಟಿಂದ ಹಾಗೂ ಪೇರೆಂಟ್ಸ್ ಸಪೋರ್ಟಿಂದ ಇದೆಲ್ಲ ಸಕ್ಸಸ್ ಸಾಧ್ಯವಾದದ್ದು. ಹಾಗೂ ನಾನು ನಮ್ಮ ರಾಯಚೂರು ಜಿಲ್ಲೆ 4ನೇ ಸ್ಥಾನ ಪಡೆದಿದ್ದು ಬಹಳ ಸಂತೋಷವಾಗಿದೆ. ನಮ್ಮ ಮನೆಗೆ ಡಿ ಆಫೀಸರ್ ಬಂದು ನನ್ನ ಸನ್ಮಾನ ಮಾಡಿರೋದು ಫುಲ್ ಖುಷಿಯಾಗಿದೆ ನನಗೆ. ಇದು ನನ್ನ ಸಾಧನೆ, ಇದು ಮೊದಲ ಹೆಜ್ಜೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ರಾಯಚೂರು ತಾಲೂಕಿಗೆ ನಾನು ಪ್ರಥಮ ಸ್ಥಾನ ಹೊಂದಿದ್ದು ತುಂಬ ಖುಷಿಯಾಯಿತು. ಇದಕ್ಕಾಗಿ ಶ್ರಮಿಸಿರುವ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹಾಗೂ DC ಸರ್ ಅವರಿಗೆ ವಂದನೆಗಳನ್ನು ಕೋರುತ್ತೇನೆ. ಹಾಗೂ ಇದೇ ರೀತಿಯಲ್ಲಿ ಮುಂದುವರಿಯಬೇಕೆಂದು ಆಶಿಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ 98%ನಲ್ಲಿದೆ, ಅದು ಸ್ಟೇಟ್ಗೆ ಫಸ್ಟ್ ಆಗಿದೆ. ಮೊದಲೆಲ್ಲ ಜನರು ಹೇಳ್ತಿದ್ರು ರಾಯಚೂರು, ಕಲ್ಯಾಣ ಕರ್ನಾಟಕ ಯಾವತ್ತೂ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಬ್ಯಾಕ್ ಮಾಡ್ತಿರ್ತೀವಿ. ಡೆವಲಪ್ಮೆಂಟಲ್ ಪರ್ಸ್ಪೆಕ್ಟಿವ್ನಿಂದನೂ ಅದು ತುಂಬ ಕೆಳಗಿದೆ ಅಂತ ಹೇಳ್ತಿದ್ರು. ಅಂದರೆ ಈ ಬಾರಿಯ ರಿಸಲ್ಟ್ ಅವರು ಎಲ್ಲರೂ ಬಾಯಿ ಮುಚ್ಚುವ ಕೆಲಸವನ್ನು ಮಾಡಲು ಸಾಕ್ಷಿಯಾಗಿ ನಿಂತು ಹೇಳಲು ತಪ್ಪಾಗುವುದಿಲ್ಲ. ಅದರ ಜೊತೆಗೆ ಕೇವಲ 4%ನಲ್ಲಿ ನಾವು ಹಿಂದುಳಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ 4% ಮುಂದಿನ ವರ್ಷದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಲು ಒಂದು ಮಾದರಿಯಾಗಿರಬೇಕು ಅಂತ ಆಶಿಸ್ತೇನೆ. ಇದರ ಜೊತೆಗೆ ನನ್ನ ಸ್ಟಡಿ ಬಗ್ಗೆ ಹೇಳಬೇಕಾದ್ರೆ ನಾನೇನು ಜಾಸ್ತಿ ಕಷ್ಟಪಟ್ಟಿಲ್ಲ. ಪ್ರತಿದಿನವೂ 4 ತಾಸು ಅಥವಾ 3 ತಾಸೇ ಅಷ್ಟೇ ಓದಿದ್ದೀನಿ. ಅದರ ಜೊತೆಗೆ ನಮ್ಮ ಟೀಚರ್ಸ್ ಸಲಹೆ ಪ್ರಕಾರ ನಾನು ನಡೆದುಕೊಂಡಿದ್ದೀನಿ. ಮತ್ತು ಮತ್ತೊಮ್ಮೆ ನನ್ನ ಗುರುವೃಂದಕ್ಕೆ ಹಾಗೂ ತಂದೆ ತಾಯಿಯವರಿಗೆ ಹಾಗೂ ರಾಯಚೂರಿನ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಒಳ ಮೀಸಲಾತಿ ಜಾರಿ ಮಾಡುವಂತೆ ಕಳೆದ 30 ವರ್ಷಗಳ ಸುದೀರ್ಘ ಹೋರಾಟ ಪರಿಗಣಿಸದೆ ದಲಿತ ಹೆಡಗೈ ಸಮುದಾಯಕ್ಕೆ ಮೀಸಲಾತಿ ಹಂಚಿಕೆಯಲ್ಲಿ ಸಮಾನತೆ ನ್ಯಾಯ ನೀಡದೆ ಯಾವುದೇ ಹೋರಾಟ ಮಾಡದಿದ್ದರೂ ಬಲಗೈ ಸಮುದಾಯಕ್ಕೆ ಸಮಾನತೆ ನ್ಯಾಯ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮುದಾಯಕ್ಕೆ ತೀವ್ರ ದ್ರೋಹ ಬಗೆದಿದೆ ಎಂದು ಮಾದಿಗ ದಂಡೋರ ರಾಜ್ಯ ಅಧ್ಯಕ್ಷರಾದ ನರಸಪ್ಪ ದಂಡೋರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಆರ್ಥಿಕ, ಶೈಕ್ಷಣಿಕ ಹಾಗೂ ಎಲ್ಲ ರಂಗಗಳಲ್ಲಿ ಅತ್ಯಂತ ಹಿಂದುಳಿದ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ನೀಡುವಂತೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹೋರಾಟ ಮಾಡಿರುವ ಏಕೈಕ ಸಮುದಾಯ ಮಾದಿಗ ಸಮುದಾಯ. ಆದರೆ ಯಾವುದೇ ಹೋರಾಟ ಮಾಡದಿರುವ ಸಮುದಾಯಕ್ಕೆ ಸಮಾನತೆ ನ್ಯಾಯ ನೀಡಲಾಗಿದೆ, ಇದು ಯಾವ ನ್ಯಾಯ ಎಂದು ಕಾಂಗ್ರೆಸ್ ಸರ್ಕಾರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ದಿನಾಂಕ 24 ನಡೆದ ರಾಜ್ಯ ವಿಶೇಷ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ಹೆಡಗೈ ಸಮುದಾಯಕ್ಕೆ (5.25%), ಬಲಗೈ ಸಮುದಾಯಕ್ಕೆ (5.25% ಹಾಗೂ ಇತರರಿಗೆ (4.5%ರಂತೆ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಇದಕ್ಕೆ ಸಚಿವ ಸಂಪುಟ ಸಭೆ ಯಾವುದೇ ಪರಿಗಣಿಸಿರುವಂತಹ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾವು ಒಂದು ಮನವಿಯನ್ನು ಪತ್ರಿಕಾ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ದಿನಾಂಕ 24/4/2026 ನಡೆದ ಸಚಿವ ಸಂಪುಟ ತೀರ್ಮಾನ ಮಾದಿಗ ಮತ್ತು ಹಲಿಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ
ಮರಣ ಶಾಸನ ಬರೆದು ರೋಸ್ಟರ್ ಬಿಂದುನಲ್ಲಿ ಕೂಡ ಬಹುದೊಡ್ಡ ಮೋಸವನ್ನು ಮಾಡಿದ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಖಂಡಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ರಾಯಚೂರು ಜಿಲ್ಲೆಯಿಂದ ನಾವು ಪತ್ರಿಕಾ ಪ್ರಕಟಣೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮಾನ್ಯ ಮಾದಿಗಂಡರ ಮೀಸಲಾತಿ ಹೋರಾಟ ಸಮಿತಿಯ ರಾಯಚೂರು ಜಿಲ್ಲಾ ಸಮಿತಿಯ ವತಿಯಿಂದ ಸುದೀರ್ಘ 35 ವರ್ಷಗಳ ಹೋರಾಟದ ಹಿನ್ನೆಲೆ ನಾವು ಸಾಮಾಜಿಕ ನ್ಯಾಯ, ಆರ್ಥಿಕ, ಶೈಕ್ಷಣಿಕ ಮತ್ತು ಎಲ್ಲ ರಂಗದಲ್ಲಿ ಕೂಡ ಹಿಂದುಳಿಯುವಿಕೆ ಜಾತಿ ಯಾವುದಾದಿದ್ರೆ ಅದು ಅಸ್ಪೃಶ್ಯ ಸಮುದಾಯದಲ್ಲಿರುವಂಥ ಸಮುದಾಯ, ಅದು ಮಾದಿಗ ಮತ್ತು ವಲಯ ಸಮುದಾಯಗಳು. ಇವತ್ತು ವಲಯ ಸಮುದಾಯಗಳು ಮತ್ತು ಮಾದಿಗ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಇವತ್ತು ಒಳ ಮೀಸಲಾತಿಗಾಗಿ ಸುದೀರ್ಘ 35 ವರ್ಷಗಳ ಹೋರಾಟ ಮಾಡಿದರೂ ಕೂಡ ಇವತ್ತು ಎಲ್ಲರೂ ಕೂಡ ಸಮಬಾಳು, ಸಮ ಹಂಚಿಕೆ, ಸಮಬಾಳುವಿಕೆ ಅಂತೇಳಿ ನುಡಿದಂತೆ ನಡೆಯುತ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ 24ರಂದು ಒಂದು ಘೋಷಣೆ ಮಾಡಿದ್ದಾರೆ. ಏನು ಒಳ ಮೀಸಲಾತಿ 525 4.5 ಮೊಟ್ಟ ಮೊದಲನೇದಾಗಿ ಹೋರಾಟ ಮಾಡಿದಂಥ ಮಾದಿಗ ಸಮುದಾಯಕ್ಕೆ 3 ಆಯೋಗಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿ ಜನಾಂಗಕ್ಕೆ 3 ಆಯೋಗಗಳಲ್ಲಿ ಪ್ರತ್ಯೇಕವಾಗಿ ಮಾದಿಗರಿಗೆ 6% ಇದೆ, ವಲಯರಿಗೆ 5% ಇದೆ, ಒಟ್ಟು ಲಂಬಾಣಿಗಳಿಗೆ 3 ಈ ರೀತಿ ಪರ್ಸೆಂಟೇಜು ಮತ್ತು ಹಲವಾರು ಸಮುದಾಯಕ್ಕೆ 1% ಅಂತೇಳಿ ಸದಾಶಿವ ಆಯೋಗದ ವರದಿಯಲ್ಲಿದೆ. ಎನ್ ನಾಗಮಂದಾಸ್ ಆಯೋಗದ ವರದಿಯಲ್ಲಿ ಕೂಡ ಜನಸಂಖ್ಯೆವಾರ ಮೀಸಲಾತಿ ಬೇಕಂತೇಳಿ ನಾವು ಹೋರಾಟ ಮಾಡಿದಂಥ ಮಾದಿಗ ಸಮುದಾಯದ ಮೊಟ್ಟ ಮೊದಲ ಸಾಲಿನಲ್ಲಿ ನಿಂತಿರುವುದು ಮಾದಿಗ ಸಮುದಾಯ. ಈ ಸಮುದಾಯವನ್ನು ಕಡೆಗಣಿಸಿ ಯಾರೂ ಹೋರಾಟ ಮಾಡದೆ ಬಲೆಡ್ರ ಸಚಿವರುಗಳು ಮತ್ತು ಭೋವಿ ಸಮುದಾಯಗಳು, ಒಡ್ರು, ಲಮಾಣಿ, ಕೊರ್ಚು ಸಮುದಾಯಗಳು, ಅವ್ರದ್ದು ಜನಸಂಖ್ಯೆ ಕೂಡ ಈ ರಾಜ್ಯದಲ್ಲಿ ಜಾಸ್ತಿ ಇಲ್ಲ, ಆದರೂ ಅವ್ರಿಗೂ ಕೂಡ 4.5 ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಮಾದಿಗ ಮತ್ತು ವಲಯ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡುತ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ವಡವಾಟಿ ತಾಲೂಕು ಜಿಲ್ಲಾ ರಾಯಚೂರು. ಅಕ್ಷರ ಫೌಂಡೇಶನ್ ಸ್ವಪ್ನ ಮೇಡಮಿಂದ ಬೇಸಿಗೆ ರಜೆ ಹೇಳಲು ಚೆನ್ನಾಗಿ ಉಪಾಯವಾಗಿದೆ. ಚಟುವಟಿಕೆಗಳು ಮುಖಾಂತರ ವಡವಾಟಿ ಗ್ರಾಮದ ಸಾಮಾಜಿಕ ನಕ್ಷೆಯನ್ನು ನಾನು ನಮ್ಮ ಸ್ನೇಹಿತರಿಂದ ಕರೆದುಕೊಂಡು ಹೋಗಿ ಮಾಡಿದ್ದೇನೆ. ಧನ್ಯವಾದ. ನನ್ನ ಹೆಸರು ಹಂಸೆ, ನನ್ನ ತಂದೆ ಹೆಸರು ಗೋವಿಂದ ಸ್ವಾಮಿ. ನನ್ನ ತರಗತಿ ಹೆಸರು 7ನೇ ತರಗತಿ. ನನ್ನ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಡವಾಟಿ ತಾಲೂಕು ಜಿಲ್ಲಾ ರಾಯಚೂರು. ಬೇಸಿಗೆ ರಜೆ ಹೋದ ಸೋಮವಾರ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದಾರೆ. ನನ್ನ ಸ್ನೇಹಿತರ ಜೊತೆ 200 ಮನೆಗಳು ತಿರುಗಿದ್ದೇವೆ. ಸರ್ವೆಯನ್ನು ಮಾಡಿದ್ದೇವೆ. ನನ್ನ ಸ್ನೇಹಿತರ ಜೊತೆಯನ್ನು ತಿರುಗಿದ್ದೇನೆ. ಧನ್ಯವಾದ. ನನ್ನ ತಂದೆ ಹೆಸರು ಲಕ್ಷ್ಮಣ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಡವಾಟಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮಗೆ ಸೋಮವಾರ ಟ್ಯೂಷನ್ ಹೇಳೋದ್ರಿಂದ
ವಹಿವಾಟಿಗೆ ಕನ್ನಡ, ಇಂಗ್ಲೀಷ್, ಗಣಿತವನ್ನು ಕಲ್ತ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಥ್ಯಾಂಕ್ ಯು. ಇವತ್ತಿನ ದಿನಗಳಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ಎಲ್ಲ ಥರದ ಜನರಲ್ಲಿ ಇದ್ದಾರೆ. ಅದರಲ್ಲಿ ನಾವು ಒಳ್ಳೆಯತನದ ಬಗ್ಗೆ ಮಾತಾಡೋರಾಗಿರ್ಬೋದು, ಒಳ್ಳೆಯ ಕೆಲಸಗಳು ಮಾಡೋದಾಗಿರ್ಬೋದು, ಒಳ್ಳೆಯದ್ರ ಬಗ್ಗೆ ಪ್ರಚಾರ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅವರೆಲ್ಲರಿಗೆ ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮ ಮದುವೆಯಲ್ಲಿ ಇಟ್ಕೊಂಡಿರ್ತೀವಿ. ಅವ್ರ ಥರ ವಿಶೇಷ ಏನೇನು ಅಂತೇಳಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಎಲ್ಲರಿಗೆ ಸಂದೇಶದ ಮೂಲಕ ತಿಳಿಸ್ಬೇಕಂತೇಳಿ ಇಷ್ಟಪಡ್ತೀನಿ. ಅವ್ರನ್ನ ನೋಡಿ ನಾವೇನು ಕಲಿಬೇಕು, ಈ ಥರ ಜನ ಸಮಾಜದಲ್ಲಿ ಒಳ್ಳೆಯವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಜಾಸ್ತಿ ಹಾಕ್ಯಂತ ಹೋಗ್ತೀವಿ. 20 ಜನದಲ್ಲಿ ಕೆಲವೊಬ್ಬರು 4 ಮಂದಿ ಹೆಸರು ಅವ್ರು ಏನೇನು ಮಾಡಿದ್ರು 4 ಮಂದಿ ಸಮಾಜಕ್ಕೆ ಏನು ಕೊಡುಗೆ ಸಮಾಜಕ್ಕೆ ಸರ್ ಇವರು ಪ್ರಹ್ಲಾದ್ ರಾವ್ ಸರ್ ಅಂತೇಳಿ ರಾಯ್ಕಮ್ MD ಸರ್, ಇದು ಪ್ಲಾಂಟ್ ಹೆಡ್. ಅವ್ರು ಏನು ಮಾಡಿರ್ತಾರೆ, ಈಗಿನ ಜನ್ರೇಷನಲ್ಲಿ ಕಾರ್ಮಿಕರಿಗೆ ಸರಿಯಾದಂಥ ಸಂಬಳ ಸಿಗ್ತಾರೆ. ಮತ್ತು ಅವರು ಮನೆ ಕುಟುಂಬಕ್ಕೆ ಇನ್ ಕೇಸ್ ಅವ್ರು ಏನಾದರೂ ಎಕ್ಸ್ಪೈರ್ ಆದರೆ ಅವರಿಗೆ ಸರಿಯಾದ ರೀತಿಯಂಥ ಅವರು ಫ್ಯಾಮಿಲಿಗೆ ಒಂದು ಭರವಸೆ ಬೇಕು. ಅದಕ್ಕೋಸ್ಕರ ಅವರು ಸ್ಯಾಲ್ರಿ ಬ್ಯಾಂಕ್ನಲ್ಲಿ ಏನೇನು ಲೋನ್ ಆಗಿರ್ಬೋದು ಸಹ ಯಾವುದ್ರ ಬಗ್ಗೆ ಇದು ಮಾಡ್ಬೇಕಂದ್ರೆ ಸ್ಯಾಲ್ರಿ ಬಗ್ಗೆ ಯಾವ ಕಂಪನಿಗಳಲ್ಲಿ ಧ್ವನಿ ಅಂತ ಇವರು ಅದ್ರದ್ದು ಪ್ರತ್ಯೇಕವಾಗಿ ಉದ್ದೇಶ ಇಟ್ಕೊಂಡು ಎಲ್ಲ ಕಾರ್ಮಿಕರಿಗೆ 21,000 ರೂಪಾಯಿ ಬ್ಯಾಂಕ್ನಲ್ಲಿ ಎಲ್ಲೇ ಹೋಗಲಿ ಲೋನ್ ಸಿಗಬೇಕಂದ್ರೆ ಕೆಲವೊಂದು ರೂಲ್ಸ್ಗಳು ಅದನ್ನು ಉದ್ದೇಶದಲ್ಲಿ ಇಟ್ಕೊಂಡು 21,000 ಸ್ಯಾಲ್ರಿ ಬಗ್ಗೆ ಅವರು ಧ್ವನಿ ಎತ್ತಿ, ಮತ್ತು ಕಾರ್ಮಿಕರ ಕುಟುಂಬ ಇನ್ ಕೇಸ್ ಅವ್ರು ಹೊರಗಡೆ ಆಗ್ತಾ ಇಲ್ಲಿ ಒಳಗಡೆ ಆಗ್ತಾ ಇಲ್ಲ ಅವ್ರ ಕುಟುಂಬಕ್ಕೆ ಲೈಫ್ ಇನ್ಶೂರೆನ್ಸ್ ಮಾಡ್ಕೋಬೇಕಂದ್ರೆ ಸಮಾಜ ಸೇವೆಯನ್ನು, ಮತ್ತು ಇನ್ನು ಸಾಕಷ್ಟು ಅನಾಥ ಮಕ್ಕಳ ದತ್ತು ತಗೊಂಡಾಗಿರ್ಬೋದು, ಊರಿನ ಗ್ರಾಮದ ಬಗ್ಗೆ ಧ್ವನಿ ಎತ್ತೋದಾಗಿರ್ಬೋದು, ಈ ಥರದ್ದು ಒಳ್ಳೊಳ್ಳೆ ಕಾರ್ಯ ಮುಖಾಂತರ ಆ ಥರ ಕಂಪ್ನಿಯವ್ರನ್ನ ನೋಡಿ ಕಲಿಯೋಂಥದ್ದು ಇಷ್ಟಪಡ್ತಾರೆ ಸರ್. ಇನ್ನೊಬ್ಬರು ಇವಾಗ ಗುಡಿಯಲ್ಲಿ ಯಾವುದೇ ದೇವಸ್ಥಾನದಲ್ಲಿ ನಾವು ಹೋಗ್ಬೇಕಂತಂದರೆ ಕೆಲವೊಬ್ಬರು ದುಡ್ಡನ್ನು ನೋಡಿಯೋ ಇಲ್ಲ ಪದವಿನ ನೋಡೋ ಗೌರವ ಕೊಡ್ತಾರೆ. ಅದು ಅವರು ನಮ್ಮ ಚಿಕ್ಕಸುಗೂರಿನ ಗ್ರಾಮದಲ್ಲಿ ಅಂಬಣ್ಣ ಪೂಜಾರಿ ಅಂತೇಳಿ ಯಾವುದೇ ಜನ ಜಾತಿ ಧರ್ಮ ಯಾರೇ ದುಡ್ಡಿರೋರು ಬರ್ಬೋದು, ಯಾವುದೇ ಬಂದಿರ್ಬೋದು, ಅವರು ಯಾವುದೇ ಥರದ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನ ರೀತಿಯ ಗೌರವ ಕೊಟ್ಟು, ಮತ್ತು ಒಂದು ಗುಡಿ ಅಂದರೆ ಯಾವ ಥರ ಇರಬೇಕು, ಜನರ ಭೇದ ಭಾವ ಇರಲಾರ್ದ ಯಾವುದೇ ದುಡ್ಡಿಂದಾಗಿರ್ಬೋದು ಯಾವ್ದ್ರ ಬಗ್ಗೆ ಭೇದ ಭಾವ ಎಲ್ಲರಿಗೂ ಸಮಾನ ರೀತಿಯಾದ ಪೂಜೆ ಕಾರ್ಯಗಳೆಲ್ಲ ಮಿಕ್ಕಿದ ಫೋಟೋಗಳು ನಮ್ಮ ಊರಾಗ ನಾವು ಯಾವ ಪಕ್ಷದಲ್ಲಿಲ್ಲ ಸರ್. ನಾವು ಶಿಲ್ಪಾ ಕಂಪ್ನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇರೋದು ಸರ್. ನಮಗ ಇವಾಗ ಸಮಾಜದಲ್ಲಿ ಒಳ್ಳೆಯದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅದ್ರ ಯಾಕೆ ಮಾತಾಡ್ತಾ ಇಲ್ಲ ಸರ್? ಅಂದ್ರೆ ಯಾವ ಸನ್ಮಾನ ಕಾರ್ಯಕ್ರಮ ಮಾಡಂಗಿಲ್ಲ, ನೀವು ಒಬ್ಬತ್ತ ಒಳ್ಳೆ ಅಲ್ಲ ಸರ್. ಒಳ್ಳೆಯದ್ರ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಿದಷ್ಟು ಒಳ್ಳೆ ಕೆಲಸಗಳು ಜಾಸ್ತಿ ಆಗ್ತಾವ ಅಂತೇಳಿ ಅದನ್ನೇ